ಹುಡುಗರು ಅಂದ್ರ ಹಿಂಗ ಜೋಶ್ ಇದ್ದಿದ್ದ ನನಗೂ ಜೋಶ್ ಬಂದು 18 ಮಕ್ಕಳಾಗ್ಯಾವ ನನಗ. ನಮ್ಮವ್ವ ಪುಂಡಿ ಪಲ್ಯ ತಿಂದು ನನಗ ಪುಂಡಿ ಪರಶುರಾಮ ಅಂತ ಕರಿತಾರ್ರಿ ಎಲ್ಲರೂ ಊರಾಗ. ಅಂತ ದೊಡ್ಡ ವ್ಯಕ್ತಿ ನಾನು. ಪುಂಡಿ ಪರಶುರಾಮ ಎಲ್ಲದಿಯೋ ಬಾ ಅಂತಾರ. ನನ್ನ ಮಗ 18ನೇ ಮಗ ಬಹಳ ಚುರುಕದನ. ಲಾಸ್ಟ್ ನನ್ನ ಮಗ ಇವ ಸಾಲಿಗೆ ಹೋಗ್ಯಾನ. ಎಲ್ಲರೂ ಹೋಗ್ಯಾರ ನೋಡ್ತೀನಿ ತಡ್ರಿ. ಎಲ್ಲದಿಯೋ ಜೋಕ್ಮಾರಪ್ಪ ಮಗ ಹಿಂಗ ಬರ್ದಲ್ರಿ. ಸೌಂಡ್ ಎಫೆಕ್ಟ್ ಹಾಕಿದಾಗ ಬರ್ತೇನೆ ನೋಡ್ರಿ ಮಗ. ಬರ್ತೈತೆ ನನ್ನ ಮಗ. ಬಲ್ಲೆ 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 ಅಲ್ಲಿ ಆ ಕಡೆ. ನನ್ನ ಮಗ ಸೌಂಡ್ ಎಲ್ಲಿ ಹೋಗಿದ್ದು ಇಟ್ಟು ತಕ? ಏನ್ಲೇ ಇದು ಕುಡ್ಕೊಂಡು ಬಂದಿ ಏನ? ಹೌದು. ಯಾಕೋ ಮಗನ? ನೀನೇ ಹೇಳಿಯಲ್ಲಪ್ಪ ಎಕ್ಸಾಮ್ ಹೋದಾಗ ಮಿನಿಮಮ್ 90 ತಗೋಬೇಕು, 90 ತಗೋಬೇಕು ಹೇಳಿಯಲ್ಲ. ಮತ್ತೆ ಲೇ ಮಗನ, ನಮ್ಮ ಅಪ್ಪನಿ ಕಿರಿಕಿರಿ ಬೇಡ ಅಂತ ಹೇಳಿ ಫುಲ್ ಒಂದು ಕ್ವಾರ್ಟರ್ ಹೊಡೆದು ಬಂದಿನಿ ಮಗ. ಲೇ ಒಂದು ಕ್ವಾರ್ಟರ್ ಹೊಡೆದಿ? ಹೌದು. ಸರ್ ಏನು ಕೇಳಿಲ್ಲ ನಿನಗ? ಕೇಳಿದ್ರು ನಾ ಕೊಡ್ಲಿಲ್ಲಪ್ಪ ಅವ್ರಿಗೆ. ಮಗನ ಲೇ ನಾ ಹೇಳಿದ್ದು 90 ತಗೋ ಅಂತ ಹೇಳಿದ್ದು ಮಗನ. ಪರೀಕ್ಷೆದಾಗ 90 ಮಾರ್ಕ್ಸ್ ತಗೋರು ಅಂತ ಬಂದ್ಬಿಟ್ಟ ಮಗ. 90 ತಗೊಂಬಂದ 90. ನಮ್ಮಪ್ಪ 90 ಅಟ್ಯಾಕ್ ಕೇಳ ಮ್ಯಾಗ ಉಪ್ಪಿನಕಾಯಿ ಯಾಕೆ ಕೇಳಿಲ್ಲ ಮಾಲ ಲೇ ಮಗನ ಬಾಯ್. ಲೇ ಕಮಲಾ ಟೀಚರ್ ನನಗ ಫೋನ್ ಮಾಡಿದ್ರು. ಅಪ್ಪ ಮತ್ತು ಸುರ ಮಾಡ್ತೋ ನನ್ನ ಮಗ. ಯಾಕ ಕೂಸು ಇಂಗ್ಲಿಷ್ ಟೀಚರ್ ಜಾಗ ನೋಡಿ ಇಂಗ್ಲಿಷ್ ಟೀಚರ್ ಒದ್ದಾರ? ಹೂನಪ್ಪ. ಯಾಕೋ? ನಾ ಏನು ಅಂದಿಲ್ಲಪ್ಪ. ಏನಾರ ಅಂದಿರ್ಬೇಕ ಮಗನ. ಏನಾರ ಅನ್ಲಾರ ಒದಿತಾರ? ಇಲ್ಲಪ್ಪ, ಗಣಿತ ಮಾಸ್ತರ್ ಮತ್ತು ಸಮಾಜ ಮಾಸ್ತರ್, ವಿಜ್ಞಾನ ಮಾಸ್ತರ್, ಕನ್ನಡ ಮಾಸ್ತರ್ ಎಲ್ಲ ಕೂಡಿ ಮಾತಾಡಕತ್ತಿದ್ರು. ಕುಚ್ಚು ಏನಂತ ಕುಚ್ಚು ಮಾತಾಡಕತ್ತಿದ್ರು? ಎಲ್ಲಾ ಮಾಸ್ತರ್ಗಳು ಕೂಡಿ ಇಂಗ್ಲಿಷ್ ಟೀಚರ್ ಪ್ರೆಗ್ನೆಂಟ್ ಮಾಡ್ಯಾರ. ಲೇ ಬಾಯ್ ಏನಂದಿ? ಅದೇ ಎಲ್ಲಾ ಮಾಸ್ತರ್ಗಳು ಪ್ರೆಗ್ನೆಂಟ್ ಮಾಡ್ಯಾರ. ಹುಚ್ಚ ನನ್ನ ಮಗನಲ್ಲಿ ಎಂತ ಮಗನ ಹಾಡ್ದು ಬಿಟ್ಟಿನ್ರಿ. ನೀ ಯಾಕೆ ಹಡಿತಿ? ನಮ್ಮ ಅವ್ವ ಹಡ್ದಾಳ. ದೇವ್ರೇ ಎಂತ ಮಗನ ಕೊಟ್ಟೆ ಯಪ್ಪ. ಅವ ಕೊಡ್ತಾನಪ್ಪ, ನೀ ಹುಡಿಸಿ ನನಗೆ. ಮಗ ಎಲ್ಲಿ ಹೋದ್ರು ಇಲ್ಲಿಗೆ ಬರ್ತಾನಲ್ಲಿ. ಬಾಯ್ ನೀ ಅಂದಾಗ ಏನಂದೆ ಅದು? ಏನೇ ಹೇಳಪ್ಪ, ನೀ ಇಂಗ್ಲಿಷ್ ಟೀಚರ್. ಏ ಮಗನ, ನೀನ್ ಆಗಲೇ ಹೇಳಿದ ಟೀಚರ್ಗೆ ಒದ್ದಾರ ಅಂತಂದ್ರೆ ಅದಕ್ಕೊಂದು ಉತ್ತರ ಬೇಕಲ್ಲೇ. ಅದು ಪ್ರೆಗ್ನೆಂಟ್ ಅಲ್ಲಲೇ, ಪ್ರೆಸಿಡೆಂಟ್ ಮಾಡ್ಯಾರ ಮಗನ. ಇಡೀ ಊರಿಗೆ ಗೊತ್ತೈತಿ, ನಿನ್ ಗೊತ್ತಿಲ್ಲ. ನನಗೇನು ಕೋನಪ್ಪ, ನೀನು ಹೊಟ್ಟಿ ನೋಡಿ ಬರೀ ನನ್ನ ಪ್ರೆಗ್ನೆಂಟ್ ಏನಪ್ಪ ಅಂತ. ಇದು ದೇವರ ಕೊಟ್ಟ ಕಾಣಿಕೆಲೇ. ಏನೇ ಹೇಳಪ್ಪ, ಆ ಕಡೆ ನೋಡ್ಬೇಡ. ಮತ್ 19 ಹುಟ್ಟಿತ್ತು. ಸರಿ ಹೇಳ ಅಪ್ಪ. ಏನ್ ಹೇಳಪ್ಪ, ಇಂಗ್ಲಿಷ್ ಟೀಚರ್ ಮಸ್ತ್ ಅದವ. ಏ ಮಗನ ಬಾಯ್ಲಿ ಹಂಗ ತಿಳ್ಕೊಬಾರ್ದು ಮಗನ. ಎಲ್ರು ಹಂಗ ತಿಳ್ಕೊಕ್ ಹೋಗ್ಬಾರ್ದು. ಏ ನಿನ್ನ ತಾಯಿ ಸಮಾನಲೇ ಅವರು, ನಿನ್ನ ತಾಯಿ ಸಮಾನ. ನೋಡ್ರಿ ಹೆಂಗದ ನಮ್ಮ ಅಪ್ಪ ತಾನಿಗೆ ಸೊಟ್ಟು ಮಾಡ್ಕೊಳಬ್ರಿ. ಲೇ ತಾಯಿ ಅಂದ್ರೆ ಏನಂತ ತಿಳಿದೀವೋ ಮಗನ? ಏನ್ರಿ? ಲೇ ಪೂಜ್ಯನೀಯ ಮನೋಭಾವನೆ ಇರ್ಬೇಕ ಮಗನ. ಎಲ್ಲ ತಂದ ಅಲ್ಲಿಗೆ ಸುತ್ತ ಹೊಡೆಯವ ನೀನು. ಅಪ್ಪ ಟೀಚರ್ ಓಡ್ಸಾಡಿ ಹೊಡಿದಾರಿ. ಏನಪ್ಪ? ಏನಿಲ್ಲ, ಅಕ್ಕ ಒಂದ್ ನನ್ ಕಲಿಸಾಡ್ರಿ ಮಾನ್ಯ. ಏನ್ ಕಳ್ಸಿದ್ರು? ಶಾಯರಿ ಕಲಿಸಾಡ್. ಶಾಯರಿ. ಅವ್ವ ಶಾಯರಿ. ನಾನು ಒಂದು ಶಾಯರಿ ಹೇಳಿದ್ರಿ, ಅದಕ್ಕೆ ಅಕ್ಕಿನ ಒಂದು ಶಾಯರಿ ಹೇಳ್ಯಾರ. ಏ ಕಮಲಾ ಟೀಚರ್ ಹೇಳಿಲ್ಲ, ಶೀಲಾ ಟೀಚರ್ ಹೇಳ್ಯಾರ. ಹೌದು. ಈ ಕಡೆ ದೂರ ಬಾ, 19 ರೆಡಿ ಆಗ್ತೈತಿ. ಸರಿ ಹೇಳಪ್ಪ. ನಾಂಜ ಏನಂದಿ? ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಆಗ್ತೈತಿ. ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಆಕೈತಿ ಅಂದ. ನಮ್ಮ ಶೀಲಾ ಟೀಚರ್ ಏನಂದ್ರು ಗೊತ್ತೇನಪ್ಪ? ಏನಂದ್ರು? ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರೆ ಮಕ್ಕಳಾಕ. ಎಲ್ಲೂ ಆಗಲ್ಲವ ಒಗ್ಗ ನೀನ ಮುಗೀತು. ಅಪ್ಪ ಹೇಳ್ಕೊಂಡ ಯಾಕೊಳಕತ್ತಿ ಬಂಗಾರ? 3ನೇ ಕ್ಲಾಸ್ ಟೀಚರ್ ಹೊಡೆದಾರಪ್ಪ. ಯಾಕೆ ಹೊಡೆದ್ರು? ನನ್ನ ಮಗನಿಗೆ ಧೈರ್ಯ. ನನ್ನ ಮಗ ಅಂದ್ರೆ ಯಾರು? ನನ್ನ ಮಗ ಯಾರು? ಪುಂಡಿ ಪರಶುರಾಮ. ಪ್ರೊನೌನ್ಸಿಯೇಷನ್ ತಪ್ಪು ಮಾಡಬೇಡ. ಪುಂಡಿ ಪರಶುರಾಮ. ನಮ್ಮವ್ವ ಪುಂಡಿ ಪಲ್ಯ ತಿಂದ ಹಡ್ದಾಳಲ್ಲಿ ನನಗ ಪುಂಡಿ ಪರಶುರಾಮ. ಏನಂದ್ರು? ಏನಂದಿಲ್ಲಪ್ಪ, ನಾನೇ ಅಂದಿದ್ಯಾ. ಏನಂದಿ? 3rd ಕ್ಲಾಸ್ ಟೀಚರ್ ಬರಿಲ್ಲ ನೀವು. ಬಕ್ ಒತ್ತಡಪ್ಪ.
ಲೇ ಹಂಗೆ ಅನ್ನಬೇಕು ಮಗನ, ಮತ್ತ ಹಂಗ ಅನ್ನಬಾರ್ದು, ತಪ್ಪು. ಹಂಗ ತಪ್ಪಪ್ಪ, ನಾವೇ ತರ್ಡ್ ಕ್ಲಾಸ್ ಟೀಚರ್ ಅಂದ್ರೆ ತಪ್ಪಣ. ಲೇ ತರ್ಡ್ ಕ್ಲಾಸ್ ಟೀಚರ್ ಅನ್ನೋದು ತಪ್ಪ, ಹಂಗ ಅನ್ನಬಾರ್ದು, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತದೆ. ಮತ್ತೇನಂತಾರಪ್ಪ? ಹಂಗ ಅನ್ನಕ್ ಹೋಗಬಾರ್ದು. ಏಯಪ್ಪ, ಒಂದನೇ ಟೀಚರ್ ಇಂಗ್ಲಿಷ್ ಒಳಗೆ ಏನಂತಿ ನೀನು? ಇಂಗ್ಲಿಷ್ನಾಗ ಫಸ್ಟ್ ಕ್ಲಾಸ್ ಟೀಚರ್ ಅಂತ ಕರಿತೀವಿ, ಎರಡನೇ ಟೀಚರ್ ಸೆಕೆಂಡ್ ಕ್ಲಾಸ್ ಟೀಚರ್ ಅಂತ ಕರಿತೀವಿ, ಮೂರನೇ ಕ್ಲಾಸ್ ಟೀಚರ್ ಥರ್ಡ್ ಕ್ಲಾಸ್ ಟೀಚರ್. ಥರ್ಡ್ ಕ್ಲಾಸ್ ಟೀಚರ್ ಬರೀಲ್ಲ ಅಂದಿನಿ. ಹಿಂಗ ಬಂದೇನಪ್ಪ? ಇಲ್ಲಪ್ಪ ಕರೆಕ್ಟ್ ಐತಿಲೆ, ಮೇಡಮ್ ಅಂದ ತಪ್ಪೈತಿ, ಮೇಡಮ್ ಅಂದ ತಪ್ಪೈತಿಲೆ, ನಿಂದ ಬರಾಬರಿ ಐತಿ. ನನಗೆ ಪಕ್ಕ ವಿರೋಧ ಕಾಣ್ತೀನಿ ಏನು? ಯಾಕ? ನಾ ನೋಡಿಲೆ ಗೋಲುಬಾಯಿ ಊರೊಳಗಿನ ಎಲ್ಲಾ ಹಿರಿಯರಿಗೆಲ್ಲ ಕರಿತೀನಿ, ನನ್ನ ಮದುವೆಗೆ ಎಲ್ಲಾ ತಾಯಂದಿರು ಕರಿತೀನಿ, ಕಾಕಾಗಳು ಕರಿತೀನಿ, ನಮ್ಮ ಅಣ್ಣದಾರಿಗೆ ಕರಿತೀನಿ. ಕರೆ ನಿನಗ ಅವಾಗ ಇಬ್ಬರಿಗೂ ಕರೆಯಂಗಿಲ್ಲ. ಯಾಕೋ ಮಗನ ಕರೆಯಂಗಿಲ್ಲ ನಿಮ್ಮಿಬ್ಬರಿಗೆ. ಲೇ ಇಡೀ ಊರೊಳಗ ಅಕ್ಕ ತಂಗಿಯರನ್ನ ಕರಿತೀರಿ, ನಮ್ಮ ಹುಡುಗರನ್ನ ಕರಿತೀರಿ, ಹಿರಿಯರನ್ನ ಕರಿತೀರಿ. ಲೇ ನಿನ್ನ ಮದುವೆಗೆ ನನಗ ನನ್ನ ಹೆಂಡತಿಗೆ ಯಾಕೆ ಅವಕಾಶ ಇಲ್ಲಲೇ? ನೀವು ಕರೆದಿರಿ ನಿಮ್ಮ ಮದುವೆ ನನಗ? ಓ ಹಿಂಗ್ 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 ತಂದಿದ್ದ ನಾವು ಕರೆಯಂಗಿಲ್ಲ. ಮಗನ ಬಾಯ್ಲಿ, ಮೊನ್ನೆ ಮೇಡಮ್ ಅವ್ರ ಫೋನ್ ಮಾಡಿದ್ರಪ್ಪ. ಹೌದು, ಏನಂದ್ರಿ? ಏನ ಗಾದೆ ಮಾತು ಅಂದ್ರೆ ಏನೋ ಅಂತಲೇ ನಮ್ಗ ಬಾ ಸಿಂಪಲ್ ಉತ್ತರ ಕೊಡ್ತೀನಿ. ಏನ್ ಉತ್ತರ ಅದು? ಗಾದಿ ಮಾತಂದ್ರ ಹೊಸ್ತಾಗಿ ಗಂಡ ಹೆಂಡತಿ ಮದುವೆಯಾಗ ಮದುವೆ ಗಾದಿ ಮ್ಯಾಗ ಕುಂತ್ಕೊಂಡು ಮಾತಾಡೋದಕ್ಕ ಗಾದಿ ಮಾತಾಡ್ತಾರ. ಯಪ್ಪ ನೀವು ಹಿಂಗ ಕಲ್ತಿರು, ಹಿಂಗ ಬಂದ್ಬಿಟ್ಟು ಹುರುಪಿಗಳತ್ತವ ಅದು ಕೂಸು. ಲೇ ಮತ್ತ ಇನ್ನೊಂದು ಅದು ಕಮಲಾ ಟೀಚರ್ನು ಫೋನ್ ಮಾಡಿದ್ರು. ಏನಂದ್ರು? ಏನಪ್ಪ ಅದು ಸಂಧಿ ಅಂದರೆ ಏನು ಅನ್ನೋದಕ್ಕೆ ಏನು ಉತ್ತರ ಕೊಟ್ಟಿಲ್ಲ. ಬಾ ಸಿಂಪಲ್. ಏನ್ ಸಿಂಪಲ್? ಸಂಧಿ ಎಂದರೆ ಎರಡು ಗೋಡೆಗಳ ಮಧ್ಯೆ ಹಂದಿ ಹೈದು ಹೋಗುವ ಜಾಗಕ್ಕೆ ಸಂಧಿ ಹೇಳಿ. ನೀ ಹಣಿ ಹಣಿ ಬಡ್ಕೊಂಡ್ರ ಸೈ ಈ ಮಗ ಈ ಜಗತ್ತಿನಾಗ ಉದ್ಧಾರ ಆಗಂಗಿಲ್ರಿ. ನನ್ನ ಮಗ ಅಂತ ಫೇಮಸ್ ಮಗನ ಅಲ್ರಿ, ಎಂತ ಇಂತ. ಮೊನ್ನೆ ಏನಾಯ್ತು ಗೊತ್ತನ್ರಿ? ಮೊನ್ನೆ ನೀವು ಬಾಳ ಯುವಕರಂದ್ರೆ ಟಿವಿ ನೋಡ್ಬೇಕಾರೆ ಏನ್ ನೋಡ್ತೀರಿ? ಕ್ರಿಕೆಟ್ ನೋಡ್ತೀರಿ, ಹೌದಲ್ರಿ? ಹುಡುಗರು ಏನ್ ಮಾಡ್ತೀರಿ? ಹಾಡ ನೋಡ್ತೀರಿ, ಗೇಮ್ಗಳನ್ನ ನೋಡ್ತೀರಿ, ಹೌದಲ್ರಿ? ನಮ್ಮ ತಾಯಂದ್ರು ಧಾರಾವಾಹಿ ನೋಡ್ತಾರ. ಮಗ ಮನಿ ಮರಿದೆ ನೋಡ್ತಾರೆ ಅವರು. ಮಗನ ನೋಡು ಇಲ್ಲಿ ನಮ್ಮ ಈ ನನ್ನ ಮಗ ಬಾರ ಮಗನ, ಈ ನನ್ನ ಮಗ ಏನ್ ನೋಡಾಕತ್ತಾನ ಗೊತ್ತನ್ರಿ? ಫ್ಯಾಷನ್ ಟಿವಿ ನೋಡಾಕತ್ತಾನ್ರಿ. ಅದ್ರಾಗ ತುಂಡು ತುಂಡು ಬಟ್ಟೆ ಹಾಕೊಂಡು ಅಡ್ಡಾಡ್ತಾರ ನೋಡಿರಲ್ಲ ಫ್ಯಾಷನ್ ಟಿವಿಯಾಗ. ಬಾರಿ ಇರ್ತಾರೆ. ಫ್ಯಾಷನ್ ಟಿವಿ ನೋಡಾಕತ್ತಾನ್ರಿ ಮಗ. ಅಲ್ಲಿ ಹೋಗಿ ನೋಡಿದ್ರ ಲೇ ಮಗನ ಯಾಕೆ ನೋಡಾಕತ್ತಿಲ್ಲ ಈ ಟಿವಿ ಅಂತ ಕೇಳಿದೆ. ಯಾಕಂದ್ರ ನನ್ನ ಮಕ್ಕಳ ಸಂಸ್ಕೃತಿಯಿಂದ ಬೆಳೆಸಬೇಕಲ್ರಿ. ಅದಕ್ಕ ಅವ ಏನಂದನ್ ಗೊತ್ತನ್ರಿ? ಪಪ್ಪ 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 ಇವ್ರು ಯಾಕೆ ಇಟ್ಟಿಟ್ಟ ಡ್ರೆಸ್ ಹಾಕೊಂಡ್ರ ಅಂತ ಕೇಳಿದ. ಮತ್ತಿನ್ನ ನನ್ನ ಮಗಗೆ ಏನಾರು ಹೇಳಿದ್ರ ನನ್ನ ತಪ್ಪು ಹೋಗುತ್ತ, ದಾರಿ ತಪ್ಪುತ್ತ. ಅದಕ್ಕ ನಾ ಅಂದ್ಯಾ, ಲೇ ಮಗನ ಅವರು ಬಡವ್ರ ಅದಾರ, ಅದಕ್ಕ ಅಟ್ಟಿಟ್ಟ ಡ್ರೆಸ್ ಹಾಕೊಂಡಾರು ಅಂತ ಹೇಳಿದೆ. ಅದಕ್ಕ ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿದೆ. ಆಯ್ತು ಆಯ್ತು ಪಪ್ಪ ಅಂತ ಹೇಳಿ ಒಂದ್ 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ ನೋಡ್ರಿ, ಮತ್ತ ಒಳ್ಳೆ ಅದೇ ಟಿವಿ ನೋಡ್ಕೊಂತ ಕುಂತ ಬಿಟ್ಟಾನ. ಹೆಂಗ ಕಣ್ಣು ಪಿಳಿ 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 ಬಿಡಾಕತ್ತಾನ. ಒಟ್ಟೊಳಗೆ ಆಡ್ಸಾವಲ್ಲ. ಹೋಗಿ ಕೇಳಿದೆ, ಲೇ ಮಗನ ಯಾಕಲೇ ಮತ್ತ ಹಳ್ಳಿ ಟಿವಿ ನೋಡಾಕತ್ತಿ ಅಂತ ಕೇಳಿದೆ. ಅದಕ್ಕೆ ಏನ್ ಹೇಳ್ಬೇಕು ಹೇಳ್ರಿ ಮಗ? ಪಪ್ಪ ಅದಕ್ಕಿಂತ ಹೆಚ್ಚಿನ ಬಡವರು ಬಂದ್ರು ಬರಬಹುದು ಅಂತ ಕಾಯಕತ್ತಾನಂತ್ರಿ ನನ್ನ ಮಗ. ಇವತ್ತು ರಾತ್ರಿ ಹೋಗಿ ಅವರು ಫ್ಯಾಷನ್ ಟಿವಿನ ನೋಡ್ತಾರೆ. ನೀವ್ ಮಾಡ್ಬಾರ್ರಪ್ಪ, ಕೈ ಮುಗಿತೀನಿ. ಈ ನನ್ನ ಮಗ ದಾರಿ ತಪ್ಪೇನಂತ ನೀವ್ ಯಾರು ದಾರಿ ತಪ್ಪಬಾರ್ರಿ. ಅಯ್ಯಪ್ಪ, ನಾ ದಾರಿ ತಪ್ಪಿ ನಿನಗೆ ಗೊತ್ತಿಲ್ಲ. ನಿನಗಿಂತ ಸೀಕ್ರೆಟ್ ಒಂದು ವಿದ್ಯೆ ಕಲ್ತು ಬಂದಿನ ಇವತ್ತು. ಏನ್ ಕಲ್ತೀಯಪ್ಪ? ಕರಾಟಿ ಕಲ್ತೀನಿ. ಕರಾಟಿ ನಾವಲ್ವಾ ಕರಾಟಿ ಕಲ್ತಿ? ಎದುರಾಳಿ ಯಾರೇ ಬಂದ್ರ ಅವ್ರ ಎದುರಿಗೆ ಹೆಂಗ ತಪ್ಪಿಸ್ಕೋಬೇಕು ಅನ್ನೋದು ಕಲ್ತೀನಿ. ನನಗೂ ಕಲಿಸು, ನಮ್ಮ ಹುಡುಗರಿಗೆ ಕಲಿಸು. ಹೆಂಗಂತ ಅವ್ರು ಟಿಕ್ ನೀವು ಅಲ್ಲೇ ಕುಂತ ಕಲೀರಿ. ಹೆಂಗ ನನ್ನ ಟಿಕ್ ಎದುರಾಳಿಗಳು ಎದುರಿಗೆ ಬಂದಾಗ ಎಡಗಾಲ ಮುಂದಿಡಬೇಕು. ಎಡಗಾಲ ಮುಂದಿಡಬೇಕು. ಅವ್ರಿಗೆ ಕಣ್ಣಿಟ್ಟು ಜಿಟ್ಟಿಸಿ ನೋಡ್ಬೇಕು. ಕಣ್ಣಾಗ ಕಣ್ಣಿಟ್ಟು ದಿಟ್ಟಿಸಿ ನೋಡ್ಬೇಕು. ಮತ್ತೆ ಅಲ್ಲೇ ಲವ್ ಮಾಡ್ಕೊಂಡು ಕೂತಿರಿ. ಹೇಳು, ಈ ಕೈ ಬಲಗೈ ತಗೋಬೇಕು. ಬಲಗೈ ತಗೋಬೇಕು. ಅಪ್ಪ, ಈ ಮೂಡ್ ಎಫೆಕ್ಟ್ ಮಾಡಬೇಡಿ. 20 ಹುಡ್ತು. ನೀ ಬೇರೆ ತಪ್ಪು ತಿಳ್ಕೊಬೇಡಲಿ. ನೀ ಹೆಂಗ್ ಹೇಳ್ತಿ ಹಂಗ ಮಾಡ. ಬಲಗಾಲ ಮುಂದೆ. ಬಲಗಾಲ ಮುಂದಿಟ್ಟು ಎಡಗೈ ತಗೊಂಡು ಆಮೇಲೆ ಎಡಗಡೆ ತಿರುಗಿ ನೋಡ್ಬೇಕು. ಎಡಗಡೆ ತಿರುಗಿ ನೋಡ್ಬೇಕು. ಬಲಗಡೆ ತಿರುಗಿ ನೋಡ್ಬೇಕು. ಬಲಗಡೆ ತಿರುಗಿ ನೋಡ್ಬೇಕು. ಹಿಂದೆ ತಿರುಗಿ ನೋಡ್ಬೇಕು. ಹಿಂದೆ ತಿರುಗಿ ನೋಡ್ಬೇಕು. ಮುಂದೆ ತಿರುಗಿ ನೋಡ್ಬೇಕು. ಮುಂದೆ ತಿರುಗಿ ನೋಡ್ಬೇಕು. ಯಾವ ದಾರಿ ಕುಂದ ಇರ್ತದಲ್ಲಪ್ಪ, ಆ ದಾರಿ ಹಿಡಿದು ಓಡಿ ಹೋಗ್ಬಿಡ್ಬೇಕು. ಎಲ್ಲ ಬಡ್ಡಿ ಮಗನ ನನಗ ಧೈರ್ಯ ಹೇಳ್ತಾನಂತಂದ್ರ ಮಗ ಓಡ್ ಹೋಗ್ತಾನ್ರಿ. ಬರ್ಲಿ ಜೋರಾದ ಚಪ್ಪಾಳಿ ನನ್ನ ಮಗನಿಗೆ, ಬರ್ಲಿ ಜೋರಾದ ಚಪ್ಪಾಳಿ.